ಸತಿ ಟಿಪ್ಟೂರ್ ಕಲ್ಪೋತ್ಸವ ಮಾತ್ರ ಬೆಂಕಿಯಾಗಿ ಮಾಡಿದ್ರು. ಎಲ್ಲ ಕ್ರಿಯೇಟರ್ಸು ವಿಡಿಯೋ ಅಂತೆ ರೀಲ್ಸ್ ಅಂತೆ ಅಂತ ಎಲ್ಲ ಮಾಡ್ತಾಯಿದ್ರೆ ಈ ವೈಬಿಂಗ್ ಕನ್ನಡಿಗನ ವೈಪರ್ ಕನ್ನಡಿಗನ ಅವನೆಲ್ಲಿಗರು ಒಂದು ವಿಡಿಯೋನೂ ಬಿಡಲಿಲ್ಲ. ಆ ಮನುಷ್ಯ ಫುಡ್ ಬ್ಲಾಗಿಂಗ್ ಬಿಟ್ಟ ಮೇಲೆ ವಿಡಿಯೋ ಮಾಡೋದನ್ನೇ ನಿಲ್ಲಿಸ್ಬಿಟ್ನಾ ಹೆಂಗೆ? ತಗೊಳಪ್ಪ, ನೆನ್ಸ್ಕೊಂಡಿದ್ದ ತಕ್ಷಣ ಬಂದ್ಬಿಡ್ತು. ಈ ವಿಡಿಯೋದಲ್ಲಿ ಏನು ದಬಾಕವನ ನೋಡೋಣ ಬನ್ನಿ. ಡೈಲಿ ಅದೇ ಟಿವಿ ಅದೇ ಸೀರಿಯಲ್ ನೋಡಿ ನಿಮ್ಗಿನ್ನೂ ಬೇಜಾರಾಗಿಲ್ವಾ? ಏನು ಯೋಚನೆ ಮಾಡ್ತಿದ್ರಾ? ಎದ್ ಬನ್ನಿ, ನಮ್ಮ ಟಿಪ್ಟೂರಲ್ಲಿ 5 ದಿನ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ. 3 ದಿನ ಸ್ಟೇಜ್ ಪರ್ಫಾರ್ಮೆನ್ಸ್, 2 ದಿನ DJ ಕುಣದ್ ಕುಪ್ಪಳಿಸ್ ಬಂತ್ರಿ. ನಿಮ್ಗೆಲ್ಲ ಗೊತ್ತಿರಂಗೆ ಈ ಸತಿ ಕಲ್ಪೋತ್ಸವ ಮಾತ್ರ ಅದ್ದೂರಿಯಾಗಾಯ್ತು. ಅದ್ದೂರಿಯಾಗಕ್ಕೆ ಕಾರಣ ಶ್ರೀ ಸತ್ಯಗಣಪತಿ ಸ್ವಾಮಿಯವರು ಒಂದು ಕಡೆ ಆದರೆ, ಈ ಸತಿ DJ ನೈಟ್ಸ್ ಆಗಿರ್ಬೋದು, ಲೈವ್ ಕಾನ್ಸರ್ಟ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸಿನಿಮಾ ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲ ಸಹ ಬಂದಿದ್ರು. ಮತ್ತೊಂದು ಕಡೆ ಪೊಲಿಟಿಷಿಯನ್ಸ್ ಸಹ ಅದ್ದೂರಿಯಾಗಿ ನಡೆಸ್ಕೊಟ್ರು. ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಸೆಲೆಬ್ರಿಟೀಸ್ನ ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಗುರು, ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. 1 ವರ್ಷದಿಂದ ಇದೇ ಜಾಗದಲ್ಲಿ ವಿಡಿಯೋ ಮಾಡಿದ್ದೆ. ಆ 1 ವರ್ಷದಿಂದ ಏನೋ ಒಂದು ಹೇಳಿದ್ದೆ. ಏನು ಹೇಳಿದ್ದೆ ಅಂತ ಕೇಳ್ಕೊಂಬನ್ನಿ. ಬೇಜಾನ್ ಜನ ಹೇಳಿರ್ತಾರೆ, ನೀವು ಅನ್ಕೊಂಡಿದ್ದ ಮಾಡ್ರಿ. ನೋಡ್ರಿ, ಈ ಮಾತುಗಳಿಗೆ ಮರಳಾಕ್ಬೇಡ್ರಿ. ನಿಮ್ಮ ಮನಸ್ಸಿಗೆ ಅದಿಷ್ಟ ಆಯ್ತಾ, ನೀವು ಮಾಡ್ಬೇಕು ಅನ್ಸ್ತಾ ಅದನ್ನ ಮಾಡಿ. ಯಾವ ನಿಮ್ಮ ತಲೆ ಕೆಡ್ಸ್ಕೊಂಡ್ಬೇಡಿ. ನಾನು ಈ ಮಾತು ಹೇಳಿದಾಗ ಈ ಮರ ಚಿಗುರಿತ್ತು, ಇವಾಗ ಉದುರೋಗೈತೆ, ಮತ್ತೆ ಚಿಗುರುತ್ತೆ, ತಲೆ ಕೆಡಿಸ್ಕೊಬೇಡಿ. ಇವತ್ತಿನ ಮಾರ್ಕೆಟಲ್ಲಿ ಎಂತೆಂಥ ಡಿಜಿಟಲ್ ವಾಚ್ ಇದ್ರು, ಕಾಸ್ಟ್ಲಿ ವಾಚ್ ಇದ್ರು, ನಾನು ತಗೊಂಡಿರೋದು ಗಂಡ ಬೇರುಂಡ ವಾಚು. ಯಾಕಂತ ಅಂದ್ರೆ ಒಬ್ಬ ಕನ್ನಡಿಗನಾಗಿ ಕನ್ನಡದ ವಾಚ್ ಕಟ್ರೆ ಒಂದು ಲೆವೆಲ್ ಬೇರೆ ಗುರು. ನೀವು ಜಗತ್ತಲ್ಲಿ ಎಂತ ಕಾಸ್ಟ್ಲಿ ಬೈಕ್ ತಂದಿಟ್ಟು ನಾನು ಚೂಸ್ ಮಾಡೋದೇ ಈ ಬೈಕು. ಯಾಕಂತ ಅಂದ್ರೆ ಅಪ್ಪನ ಬೈಕ್ ಓಡಿಸೋದಕ್ಕೂ ಪುಣ್ಯ ಮಾಡಿರ್ಬೇಕು ಗುರು. ಬನ್ನಿ, ಹಂಗೆ ನಮ್ಮ ಟಿಪ್ಟೂರ್ ನಾವು ಒಂದು ರೌಂಡ್ ಹಾಕ ಬರೋಣ. ಪ್ರಾಬಬ್ಲಿ ಈ ವಿಡಿಯೋ ಮಾಡ್ತಿರೋದು ನಾನು ಕಲ್ಪೋತ್ಸವ ಆಗಿ ಅಂದ್ರೆ ಜಾತ್ರೆ ಆಗಿ ಮಾರನೇ ದಿನ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, KVS ಗ್ರೌಂಡಿಗೆ ಬರ್ತಿದ್ದಂಗೆ ಎಂತ ವ್ಯೂ ಸಿಕ್ತು ನೋಡಿ ಗುರು. ಇದೇ ಕಲ್ಪೋತ್ಸವ ನಡೆದಿದ್ದ ಜಾಗ. ಈ ಜಾಗದಲ್ಲಿ ಲೈವ್ ಕಾನ್ಸರ್ಟ್ಸು ಎಲ್ಲ ಏನು ಅದ್ದೂರಿಯಾಗಿ ಮಾಡ್ತಾ ಇದ್ರು. ಫುಲ್ಲು ಎಕ್ಸಿಬಿಷನ್ಸು, ಜಾತ್ರೆ, ಅಂಗಡಿಗಳು. ಆದರೆ ಇವತ್ತು ಫುಲ್ಲು ಖಾಲಿ ಹೊಡಿತಾ ಇದೆ ನೋಡಿ. ಅಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಪೂರ್ತಿ ಲೈವ್ ಕಾನ್ಸರ್ಟ್ಸ್ ನಡೀತಾ ಇತ್ತು. ಫುಲ್ಲು ಜನ ತುಂಬಿರೋರು, ಫುಲ್ಲು ನಾಯ್ಸು, ಫುಲ್ಲು ಮ್ಯೂಸಿಕ್ಕು, ಎಂಜಾಯ್ಮೆಂಟು, ಸಾಕಾಗಿತ್ತು ಗುರು. ಇವತ್ತು ನೋಡಿದ್ರೆ ಖಾಲಿ ಹೊಡಿತಾ ಇದೆ ಈ ಗ್ರೌಂಡ್ ಪೂರ್ತಿ. ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ ಆರಾಮ್ಸೆ. ಸೆಲೆಬ್ರಿಟೀಸ್ ಅಂತ ಹೇಳಿ ಏನೇನೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಜಾತ್ರೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋಕ್ಕೆ ನೀವು ನೋಡಿರೋ ಸೆಲೆಬ್ರಿಟೀಸ್ ಒಂದ್ ಕಡೆ ಆದ್ರೆ, ನಾನ್ ತೋರಿಸೋ ಸೆಲೆಬ್ರಿಟೀಸು ಅವ್ರ ಡ್ಯೂಟಿನೇ ಮುಖ್ಯ ಅಂದ್ಕೊಂಡು ತುಂಬಾ ಚೆನ್ನಾಗಿ ಈ ಜಾತ್ರೆನ ನಡೆಸ್ಕೊಟ್ಟಿದ್ದಾರೆ. ಮೊದಲನೇ ಸೆಲೆಬ್ರಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಲಿಲ್ಲ ಅಂತಂದ್ರೆ ವ್ಯವಸ್ಥೆ ಯಾವುದು ಕರೆಕ್ಟ್ ಆಗಿರಲ್ಲ. ಅಲ್ಲ, ಈ ಜಾತ್ರೆಯಲ್ಲಿ ಯಾರು ಫೋಟೋ ಇಡಿಸ್ಕೊತಾರೆ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಏನ್ ವಿಡಿಯೋ ಕಳಿಸಿದ್ದಾರೆ ನೋಡಿ. ಆದ್ರೆ ನಿಮ್ಗಳ ಪ್ರೀತಿ ನನಗೆ ಖುಷಿ ಆಗುತ್ತೆ ಗುರು. ಈ ರೀತಿ ಯಾರು ನನ್ನ ಗುರ್ತಿಡಿದ್ರಲ್ಲ ಅಂತ. 2ನೇ ಸೆಲೆಬ್ರಿಟಿ ಬಂದು ನಮ್ಮ ಟಿಪ್ಟೂರ್ ಸಿಟಿ ಕ್ಲೀನ್ ಮಾಡೋ ನಗರಸಭೆ ವರ್ಕರ್ಸು. ಅವ್ರ ಪರಿಶ್ರಮಗಳು, ಕಷ್ಟಗಳು ಏನಿರುತ್ತೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಮ್ಮ ಟಿಪ್ಟೂರ್ನ ಕ್ಲೀನ್ ಮಾಡ್ತಾರ ಅಂತ ವರ್ಕರ್ಸ್ ಹತ್ರ ನಾನು ಇದ್ದೀನಿ. ಅವ್ರು ಏನು ಹೇಳ್ತಾರೆ, ಅವ್ರ ಮಂದಾಳದ ಮಾತು ಹೇಳ್ರಿ ಅಣ್ಣ, ಹೇಳ್ರಿ ಅಣ್ಣ. ನಾವು ಟಿಪ್ಟೂರ್ನ ಗಣಪತಿ ಕೆಲಸ ಮಾಡ್ತಾ ಇದ್ದೀವಿ. ಮುನ್ಸಿಪಲ್ ನಗರಸಭೆಯವರು ಸುಮಾರು 1 ವಾರದಿಂದವ ಈ ಕ್ಲೀನಿಂಗು ಎಲ್ಲ ಇಕ್ಕೊಂಡಿದ್ದೀವಿ. ಕಲ್ಯಾಣಿ ಹಿಡಿದು ಏರಿ ಮೇಲೆ, ಆಮೇಲೆ ಮೈನ್ ರೋಡು, BH ರೋಡು, ಫೌಂಡೇಶನ್ ರಸ್ತೆ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಸ್ವಚ್ಛತೆ ನೀಟಾಗಿ ಕಾಪಾಡ್ತಾ ಇದ್ದೀವಿ. ಈ ಸತಿ ಮಹೋತ್ಸವ ಎಲ್ಲ ಅದ್ರ ಬಗ್ಗೆ ಹೇಳಂಗಿದ್ರು. ಇದು ಗಣೇಶ ಮಹೋತ್ಸವ ಚೆನ್ನಾಗಿದೆ. ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. 96 ವರ್ಷ ಪ್ಲಾಸ್ಟಿಕ್ ನ ಕಮ್ಮಿ ಮಾಡಿ ನಮ್ಮ ಸ್ವಚ್ಛತೆ ಕ್ಲೀನ್ ಆಗಿ ಕೇಳಿ. ಎಲ್ಲಾ ಜನಕ್ಕೂ ಹೇಳೋದೊಂದು ಅಂದ್ರೆ ಈ ಪ್ಲಾಸ್ಟಿಕ್ ಕಮ್ಮಿ ಮಾಡ್ಬೇಕು. ಮನೆ ಕಸ ಗಾಡಿ ಬಿಟ್ಟಿದ್ದೀವಿ. ಪ್ಲಾಸ್ಟಿಕ್ ಕಮ್ಮಿ ಆದ್ರೆ ಎಲ್ಲ ಸ್ವಲ್ಪ ಹಸಿ ಕಸ, ಒಣ ಕಸ ಎಲ್ಲ ಸಪ್ರೇಟ್ ಮಾಡಿಕೊಡಿ ದಯವಿಟ್ಟು ನೌಕರುಗಳಿಗೆ. ಏನ್ ಹೇಳಕ್ ಜನಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ಗಲೀಜ್ ಮಾಡಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಅದು ಕಮ್ಮಿ ಆದ್ರೆ ಜಾತ್ರೆ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಖುಷಿ, ಎಷ್ಟೋ ಜನಕ್ಕೆ ಎಂಜಾಯ್ಮೆಂಟು. ಸೀರಿಯಸ್ಲಿ ಹೇಳ್ಬೇಕಂತ ಅಂದರೆ ತುಂಬ ಕಸ ಇತ್ತು. ಎಷ್ಟು ಅಂತ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕಸ ಇತ್ತು. ಅವರು ಕೇಳಿದ್ದೊಂದೇ, ಪ್ಲ್ಯಾಸ್ಟಿಕ್ ಬಳಕೆ ಕಮ್ಮಿ ಇರಬೇಕು, ಮತ್ತು ಆದಷ್ಟು ಕಸನ ಕಮ್ಮಿ ಪ್ರೊಡ್ಯೂಸ್ ಮಾಡಬೇಕು. ಇನ್ನೊಂದು ಬೇಡಿಕೆ ಇಟ್ಟರು, ಕಸದ ಗಾಡಿ ಬಂದಾಗ ದಯವಿಟ್ಟು ಅವರು
ಹಸಿ ಕಸ ಒಣ ಕಸನ ಸಪ್ರೇಟ್ ಮಾಡಿ ಅವ್ರಿಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡ್ರು. ಇಲ್ಲ ಪಾಪ ಕೇಳ್ಕೊತೀವಿ. ಇಲ್ಲ ಪಾಪ ಇವ್ರ ಕಷ್ಟಗಳು ನೋಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ ಫುಲ್ಲು ಕಸ ಇದೆ. ಆದಷ್ಟು ಕಸನ ಕಮ್ಮಿ ಮಾಡ್ರಿ. ಇವಾಗ ನೀವು ನೋಡೋದೇನಂತಂದ್ರೆ ಮುಂದೆ ಕಾಣೋ ಜನಗಳು ನೋಡ್ತೀರಾ. ಇವಾಗ ಹಿಂದೆ ಕೆಲಸ ಮಾಡೋರು ಇವ್ರು ಚೆನ್ನಾಗಿದೆ, ನಾವು ಚೆನ್ನಾಗಿದೆ. ನೂರು ಲೋಡ್ ಆಗುತ್ತೆ. 100 ಲೋಡ್ ಆಗುತ್ತೆ. 100 ಲೋಡ್ ಮೇಲೆ ಆಯ್ತು. ಒಳ್ಳೇದಾಗ್ಲಿ.